ವೀಕ್ಷಕರೇ, ಕಾವೇರಿ ಕನೆಕ್ಷನ್ ಇಲ್ಲದೆ ಇರೋ ಕಡೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡುವಂತಹ ಕೆಲಸ BWSSB ಇಂದ ಬೆಂಗಳೂರು ನಗರದಲ್ಲಿ ಆಗುತ್ತೆ. ಈಗ ವಾಡಿಕೆಗಿಂತ ಕಡಿಮೆ ಮಳೆ ಆದರೆ ಕಾವೇರಿ ಸಂಗ್ರಹಾಗಾರದಲ್ಲಿಯೂ ಕೂಡ ನೀರಿಲ್ಲ ಅಂತಂದರೆ ಹೆಂಗೆ ಅನ್ನುವಂಥ ಪ್ರಶ್ನೆ ಇದೆ. ಆವಾಗ ಪ್ರೈವೇಟ್ ಟ್ಯಾಂಕರ್ಗಳ ಹಾವಳಿ ಹೆಚ್ಚಾಗುತ್ತೆ. ಅವರು ಬೋರ್ವೆಲ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡ್ತಾರೆ. BWSSB ಅವರು ಕೂಡ ಇಲ್ಲಿ ರಿಯಾಯಿತಿ ದರದಲ್ಲಿ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಈ ರೀತಿ ನೀರನ್ನು ಸಪ್ಲೈ ಮಾಡೋದಕ್ಕೆ. ಈ BWSSBಗೆ ಹೋಲಿಸಿಕೊಂಡ್ರೆ ಪ್ರೈವೇಟ್ನವರು ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. BWSSB ಅವರು 12,000 ಲೀಟರ್ ನೀರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ, 6,000 ಲೀಟರ್ ನೀರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಜೊತೆಗೆ ಆನ್ಲೈನ್ ಮೂಲಕ ಕಸ್ಟಮರ್ಸ್ ಅದನ್ನು ಬುಕ್ ಮಾಡ್ಕೋಬೋದಾಗಿದೆ, ನೀರನ್ನು ತೊಗೊಂಡು ಹೋಗ್ಬೋದಾಗಿದೆ. ನಮ್ಮ ಪ್ರಶ್ನೆ ಏನು ಅಂತಂದರೆ, ಬರಗಾಲ ಬರ್ತಾ ಇದೆ ಅನ್ನೋಂತಹ ಅಭಿಯಾನದ ಮೂಲಕ ನಾವು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಏನು ಮಾಡ್ತಿದ್ದೀವಿ ಅಂತಂದರೆ, ನೀರು ಸ್ಟಾಕ್ ಇದೆ, ನೀರನ್ನು ಕೊಡ್ತಾ ಇದ್ದೀರಿ. ನೀರು ಸ್ಟಾಕ್ ಕಡಿಮೆ ಆಯಿತು, ಮಳೆ ಕಡಿಮೆ ಆಯಿತು ಅಂತಂದರೆ ಏನು ಮಾಡಬೇಕು ಜನ ಅನ್ನುವಂಥ ಪ್ರಶ್ನೆ ಇದೆ. ಅದರಲ್ಲೂ ದುಡ್ಡು ಕೊಟ್ಟರೂ ನೀರು ಕೊಡೋದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಇಲ್ಲಿ ಒಂದು BWSSB ಆ್ಯಪನ್ನು ಇಲ್ಲಿ BWSSB ಸಿಬ್ಬಂದಿ ಸಾಬಣ್ಣ ಅನ್ನೋರು ಇಲ್ಲಿದ್ದಾರೆ, ಇವರೇ ನಿರ್ವಹಣೆ ಮಾಡುವಂಥದ್ದು. ಈ ಆ್ಯಪನ್ನು ನೀವೇನು ಗಮನಿಸ್ತಾ ಇದ್ದೀರಲ್ಲ, ಟೋಟಲ್ ಆರ್ಡರ್ಸ್ 5 ಇವತ್ತು ಒಂದಾ 12,000 ಲೀಟರ್ ಸಾಮರ್ಥ್ಯ ಇರುವಂಥ ಟ್ಯಾಂಕರ್ ಇಲ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದರೆ 1,290 ರೂಪಾಯಿ ಪೇ ಮಾಡಿ ಇವರು ಇಲ್ಲಿಂದ ನೀರನ್ನು ತೊಗೊಂಡು ಹೋಗಬೇಕು. ಈ ಆ್ಯಪಲ್ಲಿ ನೀವು ಗಮನಿಸ್ತಾ ಇದ್ದೀರಿ, 12,000 ಲೀಟ್ರಿಗೆ 1,290, 6,000 ಲೀಟರ್ ಆದರೆ ಒಂದು 700-800 ರೂಪಾಯಿ. ಈ ರೀತಿ ಕಸ್ಟಮರ್ಸ್ ನಂಬರ್ ಇರುತ್ತೆ, ಡ್ರೈವರ್ ಫೋನ್ ನಂಬರ್ ಇರುತ್ತೆ, ಅವರು ಬರ್ತಾರೆ, ಈ ಆರ್ಡರ್ನ ತೋರಿಸ್ತಾರೆ, ಎಲ್ಲಿ ಅಡ್ರೆಸ್ ಅನ್ನೋದು ಕಸ್ಟಮರ್ ಅಡ್ರೆಸ್ ಕೂಡ ಇದೆ. ನೋಡಿ, ಶಿವಕುಮಾರ್ ಪಾಟೀಲ್ ಅಂತ ಯಾರೋ ಕನ್ಸ್ಯೂಮರು ಅವರು ಆರ್ಡರ್ ಮಾಡಿರುವಂಥದ್ದು, ಇಲ್ಲಿಂದ ಅಲ್ಲಿಗೆ ನೀರು ಹೋಗುತ್ತೆ. ಸೊ ಇವರು BWSSB ಸಂಚಾರಿ ಕಾವೇರಿ ಅನ್ನೋ ಮೂಲಕ, ಕಾವೇರಿ ಆನ್ ವೀಲ್ಸ್ ಅನ್ನೋ ಮೂಲಕ ಈ ರೀತಿ ವ್ಯವಸ್ಥೆಯನ್ನು ಈಗ ಸದ್ಯಕ್ಕೆ ಮಾಡ್ಕೊಂಡಿದ್ದಾರೆ. ನೀರಿದೆ ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ. ನೀವು ನೀರು ಇಲ್ಲ ಅಂತಂದರೆ ಏನು ವ್ಯವಸ್ಥೆ ಆಗುತ್ತೆ? CM ಸಿದ್ದರಾಮಯ್ಯ ಅವರು ಮುಂಜಾಗ್ರತೆಯಾಗಿ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಇಂಪ್ಲಿಮೆಂಟ್ ಆಗಬೇಕಾಗಿದೆ. DC ಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ, ಇಲಾಖಾವಾರು ಸಚಿವರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬೆಂಗಳೂರು ನಗರ ಸೇರಿದಂತೆ ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಅಭಾವ ಆಗಬಾರದು, ಆ ರೀತಿ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಹೇಳಿ. ಸೊ ಮುಂದೆ ಬಹುಶಃ ಈಗ ಏನು BWSSB ಅವರು ಈ ಶುಲ್ಕ ನಿಗದಿ ಮಾಡಿದ್ದಾರೆ, ಇದಕ್ಕಿಂತ ಡಬಲ್ ಕೊಡ್ತೀವಿ, ನಮಗೆ ನೀರು ಕೊಡಿ ಅಂತ ಕೇಳಿದರೂ ಕೂಡ ನೀರು ಸಿಗದಂತಹ ಪರಿಸ್ಥಿತಿ ಬರುತ್ತೆ ಏನೋ. ಯಾಕಂದರೆ ನೀರು ಸಿಗಲ್ಲ, ಬರಗಾಲ ಬರುತ್ತೆ, ಕಡಿಮೆ ಮಳೆ ಆಗುತ್ತೆ ಅನ್ನುವಂತಹ ಭೀತಿ ಬೇರೆ ಇದೆ. ಹೀಗಾಗಿ ಈ ರೀತಿಯ ಸಮಸ್ಯೆಗಳು ಇದೆ. ಈ ಬಗ್ಗೆ ಸರ್ಕಾರ ನಿಗಾ ವಹಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರೇ, ಕಾವೇರಿ ಕನೆಕ್ಷನ್ ಇಲ್ಲದೆ ಇರೋ ಕಡೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡುವಂತಹ ಕೆಲಸ BWSSB ಇಂದ ಬೆಂಗಳೂರು ನಗರದಲ್ಲಿ ಆಗುತ್ತೆ. ಈಗ ವಾಡಿಕೆಗಿಂತ ಕಡಿಮೆ ಮಳೆ ಆದರೆ ಕಾವೇರಿ ಸಂಗ್ರಹಾಗಾರದಲ್ಲಿಯೂ ಕೂಡ ನೀರಿಲ್ಲ ಅಂತಂದರೆ ಹೆಂಗೆ ಅನ್ನುವಂಥ ಪ್ರಶ್ನೆ ಇದೆ. ಆವಾಗ ಪ್ರೈವೇಟ್ ಟ್ಯಾಂಕರ್ಗಳ ಹಾವಳಿ ಹೆಚ್ಚಾಗುತ್ತೆ. ಅವರು ಬೋರ್ವೆಲ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡ್ತಾರೆ. BWSSB ಅವರು ಕೂಡ ಇಲ್ಲಿ ರಿಯಾಯಿತಿ ದರದಲ್ಲಿ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಈ ರೀತಿ ನೀರನ್ನು ಸಪ್ಲೈ ಮಾಡೋದಕ್ಕೆ. ಈ BWSSBಗೆ ಹೋಲಿಸಿಕೊಂಡ್ರೆ ಪ್ರೈವೇಟ್ನವರು ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. BWSSB ಅವರು 12,000 ಲೀಟರ್ ನೀರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ, 6,000 ಲೀಟರ್ ನೀರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಜೊತೆಗೆ ಆನ್ಲೈನ್ ಮೂಲಕ ಕಸ್ಟಮರ್ಸ್ ಅದನ್ನು ಬುಕ್ ಮಾಡ್ಕೋಬೋದಾಗಿದೆ, ನೀರನ್ನು ತೊಗೊಂಡು ಹೋಗ್ಬೋದಾಗಿದೆ. ನಮ್ಮ ಪ್ರಶ್ನೆ ಏನು ಅಂತಂದರೆ, ಬರಗಾಲ ಬರ್ತಾ ಇದೆ ಅನ್ನೋಂತಹ ಅಭಿಯಾನದ ಮೂಲಕ ನಾವು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಏನು ಮಾಡ್ತಿದ್ದೀವಿ ಅಂತಂದರೆ, ನೀರು ಸ್ಟಾಕ್ ಇದೆ, ನೀರನ್ನು ಕೊಡ್ತಾ ಇದ್ದೀರಿ. ನೀರು ಸ್ಟಾಕ್ ಕಡಿಮೆ ಆಯಿತು, ಮಳೆ ಕಡಿಮೆ ಆಯಿತು ಅಂತಂದರೆ ಏನು ಮಾಡಬೇಕು ಜನ ಅನ್ನುವಂಥ ಪ್ರಶ್ನೆ ಇದೆ. ಅದರಲ್ಲೂ ದುಡ್ಡು ಕೊಟ್ಟರೂ ನೀರು ಕೊಡೋದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಇಲ್ಲಿ ಒಂದು BWSSB ಆ್ಯಪನ್ನು ಇಲ್ಲಿ BWSSB ಸಿಬ್ಬಂದಿ ಸಾಬಣ್ಣ ಅನ್ನೋರು ಇಲ್ಲಿದ್ದಾರೆ, ಇವರೇ ನಿರ್ವಹಣೆ ಮಾಡುವಂಥದ್ದು. ಈ ಆ್ಯಪನ್ನು ನೀವೇನು ಗಮನಿಸ್ತಾ ಇದ್ದೀರಲ್ಲ, ಟೋಟಲ್ ಆರ್ಡರ್ಸ್ 5 ಇವತ್ತು ಒಂದಾ 12,000 ಲೀಟರ್ ಸಾಮರ್ಥ್ಯ ಇರುವಂಥ ಟ್ಯಾಂಕರ್ ಇಲ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದರೆ 1,290 ರೂಪಾಯಿ ಪೇ ಮಾಡಿ ಇವರು ಇಲ್ಲಿಂದ ನೀರನ್ನು ತೊಗೊಂಡು ಹೋಗಬೇಕು. ಈ ಆ್ಯಪಲ್ಲಿ ನೀವು ಗಮನಿಸ್ತಾ ಇದ್ದೀರಿ, 12,000 ಲೀಟ್ರಿಗೆ 1,290, 6,000 ಲೀಟರ್ ಆದರೆ ಒಂದು 700-800 ರೂಪಾಯಿ. ಈ ರೀತಿ ಕಸ್ಟಮರ್ಸ್ ನಂಬರ್ ಇರುತ್ತೆ, ಡ್ರೈವರ್ ಫೋನ್ ನಂಬರ್ ಇರುತ್ತೆ, ಅವರು ಬರ್ತಾರೆ, ಈ ಆರ್ಡರ್ನ ತೋರಿಸ್ತಾರೆ, ಎಲ್ಲಿ ಅಡ್ರೆಸ್ ಅನ್ನೋದು ಕಸ್ಟಮರ್ ಅಡ್ರೆಸ್ ಕೂಡ ಇದೆ. ನೋಡಿ, ಶಿವಕುಮಾರ್ ಪಾಟೀಲ್ ಅಂತ ಯಾರೋ ಕನ್ಸ್ಯೂಮರು ಅವರು ಆರ್ಡರ್ ಮಾಡಿರುವಂಥದ್ದು, ಇಲ್ಲಿಂದ ಅಲ್ಲಿಗೆ ನೀರು ಹೋಗುತ್ತೆ. ಸೊ ಇವರು BWSSB ಸಂಚಾರಿ ಕಾವೇರಿ ಅನ್ನೋ ಮೂಲಕ, ಕಾವೇರಿ ಆನ್ ವೀಲ್ಸ್ ಅನ್ನೋ ಮೂಲಕ ಈ ರೀತಿ ವ್ಯವಸ್ಥೆಯನ್ನು ಈಗ ಸದ್ಯಕ್ಕೆ ಮಾಡ್ಕೊಂಡಿದ್ದಾರೆ. ನೀರಿದೆ ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ. ನೀವು ನೀರು ಇಲ್ಲ ಅಂತಂದರೆ ಏನು ವ್ಯವಸ್ಥೆ ಆಗುತ್ತೆ?
CM ಸಿದ್ದರಾಮಯ್ಯ ಅವರು ಮುಂಜಾಗ್ರತೆಯಾಗಿ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಇಂಪ್ಲಿಮೆಂಟ್ ಆಗಬೇಕಾಗಿದೆ. DCಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲಾಖಾವಾರು ಸಚಿವರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬೆಂಗಳೂರು ನಗರ ಸೇರಿದಂತೆ ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಅಭಾವ ಆಗಬಾರದು, ಆ ರೀತಿ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಹೇಳಿ. ಸೊ ಮುಂದೆ ಬಹುಶಃ ಈಗ ಏನು BWSSB ಅವರು ಈ ಶುಲ್ಕ ನಿಗದಿ ಮಾಡಿದ್ದಾರೆ, ಇದಕ್ಕಿಂತ ಡಬಲ್ ಕೊಡ್ತೀವಿ, ನಮಗೆ ನೀರು ಕೊಡಿ ಅಂತ ಕೇಳಿದರೂ ಕೂಡ ನೀರು ಸಿಗದಂತಹ ಪರಿಸ್ಥಿತಿ ಬರುತ್ತೆ ಏನೋ. ಯಾಕಂದರೆ ನೀರು ಸಿಗಲ್ಲ, ಬರಗಾಲ ಬರುತ್ತೆ, ಕಡಿಮೆ ಮಳೆ ಆಗುತ್ತೆ ಅನ್ನುವಂತಹ ಭೀತಿ ಬೇರೆ ಇದೆ. ಹೀಗಾಗಿ ಈ ರೀತಿಯ ಸಮಸ್ಯೆಗಳು ಇದೆ. ಈ ಬಗ್ಗೆ ಸರ್ಕಾರ ನಿಗಾ ವಹಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರೇ, ಕಾವೇರಿ ಕನೆಕ್ಷನ್ ಇಲ್ಲದೆ ಇರೋ ಕಡೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡುವಂತಹ ಕೆಲಸ BWSSBಯಿಂದ ಬೆಂಗಳೂರು ನಗರದಲ್ಲಿ ಆಗುತ್ತೆ. ಈಗ ವಾಡಿಕೆಗಿಂತ ಕಡಿಮೆ ಮಳೆ ಆದರೆ ಕಾವೇರಿ ಸಂಗ್ರಹಾಗಾರದಲ್ಲಿಯೂ ಕೂಡ ನೀರಿಲ್ಲ ಅಂತಂದರೆ ಹೆಂಗೆ ಅನ್ನುವಂಥ ಪ್ರಶ್ನೆ ಇದೆ. ಆವಾಗ ಪ್ರೈವೇಟ್ ಟ್ಯಾಂಕರ್ಗಳ ಹಾವಳಿ ಹೆಚ್ಚಾಗುತ್ತೆ. ಅವರು ಬೋರ್ವೆಲ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡ್ತಾರೆ. BWSSB ಅವರು ಕೂಡ ಇಲ್ಲಿ ರಿಯಾಯಿತಿ ದರದಲ್ಲಿ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಈ ರೀತಿ ನೀರನ್ನು ಸಪ್ಲೈ ಮಾಡೋದಕ್ಕೆ. ಈ BWSSBಗೆ ಹೋಲಿಸಿಕೊಂಡ್ರೆ ಪ್ರೈವೇಟ್ನವರು ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. BWSSB ಅವರು 12,000 ಲೀಟರ್ ನೀರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ, 6,000 ಲೀಟರ್ ನೀರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಜೊತೆಗೆ ಆನ್ಲೈನ್ ಮೂಲಕ ಕಸ್ಟಮರ್ಸ್ ಅದನ್ನು ಬುಕ್ ಮಾಡ್ಕೋಬೋದಾಗಿದೆ, ನೀರನ್ನು ತೊಗೊಂಡು ಹೋಗ್ಬೋದಾಗಿದೆ. ನಮ್ಮ ಪ್ರಶ್ನೆ ಏನು ಅಂತಂದರೆ, ಬರಗಾಲ ಬರ್ತಾ ಇದೆ ಅನ್ನೋಂತಹ ಅಭಿಯಾನದ ಮೂಲಕ ನಾವು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಏನು ಮಾಡ್ತಿದ್ದೀವಿ ಅಂತಂದರೆ, ನೀರು ಸ್ಟಾಕ್ ಇದೆ, ನೀರನ್ನು ಕೊಡ್ತಾ ಇದ್ದೀರಿ, ನೀರು ಸ್ಟಾಕ್ ಕಡಿಮೆ ಆಯಿತು, ಮಳೆ ಕಡಿಮೆ ಆಯಿತು ಅಂತಂದರೆ ಏನು ಮಾಡಬೇಕು ಜನ ಅನ್ನುವಂಥ ಪ್ರಶ್ನೆ ಇದೆ. ಅದರಲ್ಲೂ ದುಡ್ಡು ಕೊಟ್ಟರು ನೀರು ಕೊಡದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಇಲ್ಲಿ ಒಂದು BWSSB ಆ್ಯಪನ್ನು ಇಲ್ಲಿ BWSSB ಸಿಬ್ಬಂದಿ ಸಾಬಣ್ಣ ಅನ್ನೋರು ಇಲ್ಲಿದ್ದಾರೆ, ಇವರೇ ನಿರ್ವಹಣೆ ಮಾಡುವಂಥದ್ದು. ಈ ಆ್ಯಪನ್ನು ನೀವೇನು ಗಮನಿಸ್ತಾ ಇದ್ದೀರಲ್ಲ, ಟೋಟಲ್ ಆರ್ಡರ್ಸ್ 5, ಇವತ್ತು 12,000 ಲೀಟರ್ ಸಾಮರ್ಥ್ಯ ಇರುವಂಥ ಟ್ಯಾಂಕರ್ ಇಲ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದರೆ 1,290 ರೂಪಾಯಿ ಪೇ ಮಾಡಿ ಇವರು ಇಲ್ಲಿಂದ ನೀರನ್ನು ತೊಗೊಂಡು ಹೋಗಬೇಕು. ಈ ಆ್ಯಪಲ್ಲಿ ನೀವು ಗಮನಿಸ್ತಾ ಇದ್ದೀರಿ, 12,000 ಲೀಟ್ರಿಗೆ 1,290, 6,000 ಲೀಟರ್ ಆದರೆ ಒಂದು 700ರಿಂದ 800 ರೂಪಾಯಿ. ಈ ರೀತಿ ಕಸ್ಟಮರ್ಸ್ ನಂಬರ್ ಇರುತ್ತೆ, ಡ್ರೈವರ್ ಫೋನ್ ನಂಬರ್ ಇರುತ್ತೆ, ಅವರು ಬರ್ತಾರೆ, ಈ ಆರ್ಡರ್ನ ತೋರಿಸ್ತಾರೆ, ಎಲ್ಲಿ ಅಡ್ರೆಸ್ ಅನ್ನೋದು ಕಸ್ಟಮರ್ ಅಡ್ರೆಸ್ ಕೂಡ ಇದೆ. ನೋಡಿ, ಶಿವಕುಮಾರ್ ಪಾಟೀಲ್ ಅಂತ ಯಾರೋ ಕನ್ಸ್ಯೂಮರು ಅವರು ಆರ್ಡರ್ ಮಾಡಿರುವಂಥದ್ದು, ಇಲ್ಲಿಂದ ಅಲ್ಲಿಗೆ ನೀರು ಹೋಗುತ್ತೆ. ಸೊ ಇವರು BWSSB ಸಂಚಾರಿ ಕಾವೇರಿ ಅನ್ನೋ ಮೂಲಕ, ಕಾವೇರಿ ಆನ್ ವೀಲ್ಸ್ ಅನ್ನೋ ಮೂಲಕ ಈ ರೀತಿ ವ್ಯವಸ್ಥೆಯನ್ನು ಈಗ ಸದ್ಯಕ್ಕೆ ಮಾಡ್ಕೊಂಡಿದ್ದಾರೆ. ನೀರಿದೆ ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ. ನೀವು ನೀರು ಇಲ್ಲ ಅಂತಂದರೆ ಏನು ವ್ಯವಸ್ಥೆ ಆಗುತ್ತೆ? CM ಸಿದ್ದರಾಮಯ್ಯ ಅವರು ಮುಂಜಾಗ್ರತೆಯಾಗಿ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಇಂಪ್ಲಿಮೆಂಟ್ ಆಗಬೇಕಾಗಿದೆ. DCಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲಾಖಾವಾರು ಸಚಿವರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬೆಂಗಳೂರು ನಗರ ಸೇರಿದಂತೆ ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಅಭಾವ ಆಗಬಾರದು, ಆ ರೀತಿ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಹೇಳಿ. ಸೊ ಮುಂದೆ ಬಹುಶಃ ಈಗ ಏನು BWSSB ಅವರು ಈ ಶುಲ್ಕ ನಿಗದಿ ಮಾಡಿದ್ದಾರೆ, ಇದಕ್ಕಿಂತ ಡಬಲ್ ಕೊಡ್ತೀವಿ, ನಮಗೆ ನೀರು ಕೊಡಿ ಅಂತ ಕೇಳಿದರೂ ಕೂಡ ನೀರು ಸಿಗದಂತಹ ಪರಿಸ್ಥಿತಿ ಬರುತ್ತೆ ಏನೋ. ಯಾಕಂದರೆ ನೀರು ಸಿಗಲ್ಲ, ಬರಗಾಲ ಬರುತ್ತೆ, ಕಡಿಮೆ ಮಳೆ ಆಗುತ್ತೆ ಅನ್ನುವಂತಹ ಭೀತಿ ಬೇರೆ ಇದೆ. ಹೀಗಾಗಿ ಈ ರೀತಿಯ ಸಮಸ್ಯೆಗಳು ಇದೆ. ಈ ಬಗ್ಗೆ ಸರ್ಕಾರ ನಿಗಾ ವಹಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.